ಇವಾಗ ಮಿಡಲ್ಗೆ ಬಂದಿದ್ದೋ. ಮಿಡಲ್ ಬರೋ ತನಕ ಸ್ಟಿಕ್ನ ಯೂಸ್ ಮಾಡ್ದೋ, ಯಾಕೆಂದ್ರೆ ಅಲ್ಲಿ ನಮಗೆ ನೆಲ ಒಂದು ಲೆವೆಲ್ಗೆ ಸಿಗ್ತಿತ್ತು. ಆದರೆ ಈಗ ಹೋಗ್ತಾರ ಅಂಥ ಜಾಗ ಪೂರ್ತಿ ಹೈಟು ಅದು ಈ ಥರ ಇದೆ. ಹಾಗಾಗಿ ಸ್ಟಿಕ್ಕು ಇಲ್ಲಿ ಯೂಸ್ ಇಲ್ಲ. ನಾನು ಹುಷಾರಾಗಿ ಹೋಗಬೇಕು. ಯಾವ ಥರ ಐತೆ ಅಂದರೆ ಅಲ್ಲಿಗೆ ಹೋಗ್ಬೇಕು. ಈ ಥರ ಇರೋದು ಇವಾಗ ಇದು. ಅಯ್ಯೋ, ಇವಾಗ ಟಾಪಿಗೆ ಹೋಗ್ತಾ ಇರೋದು ನಾವು. ಇದು 80 ಡಿಗ್ರಿ 90 ಡಿಗ್ರಿ ಥರ ಐತೆ. ನಾವೀಗ ಅಲ್ಲಿ ಹತ್ತುತ್ತಿರೋದು. ನೋಡಿ ಒಂದ್ಸರಿ ಹೆಂಗಿದೆ ಅಂತ. ಮುಂದೆ ಹತ್ತದು ನೋಡಿದ್ರೆ ಹತ್ತಕ್ಕೂ ಅಸಾಧ್ಯ ಅನಿಸುತ್ತೆ. ಆ ಥರ ಐತೆ ಇವಾಗಿಲ್ಲಿ. ಈ ಬಂಡೆ ಹೆಂಗತ್ತದ ಗುರು, ಹತ್ತು ಬರ್ತಿರೋ ದಾರಿ ನೋಡಿ ಒಂದ್ಸರಿ ಹೆಂಗದೆ ಅಂತವ. ಅರೆ ಯಾರು ಈ ವಿಡಿಯೋಗಳನ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ನೀವುಗಳು ಬರೋಕ್ಕಾಯ್ತದೋ ಇಲ್ಲ ನನಗೆ ಗೊತ್ತಿಲ್ಲ, ಆದರೆ ಪೂರ್ತಿಯಾಗಿ ನೋಡಿ. ಮಸ್ತ್ ಆಗದೆ, ಅಡ್ವೆಂಚರ್ ಅಂತೂ ಸಕ್ಕತ್ತಾಗದೆ. ನನಗಿಂತ ಹೆಚ್ಚಾಗಿ ಖುಷಿ ಪಡ್ತೀರ. ಇಲ್ಲ ಹತ್ತುತ್ತೀರ ಇಷ್ಟೊತ್ತು ಗಂಟೆ ಒಂದು ಲೆವೆಲ್ ಬೇಸಲ್ಲಿ ಹೆಂಗೋ ಸ್ಟಿಕ್ ಸಪೋರ್ಟ್ ತೊಗೊಂಡು ಬಂದ್ಬಿಟ್ರೆ. ಆದರೆ ಇವಾಗ ಹೋಗ್ತಿರೋ ದಾರಿ ಅಂತೂ ಚರಿ ಹರಿ ಅಂತ ದಾರಿ. ಮಳೆಗಾಲದಲ್ಲಂತೂ ದೇವ್ರನ್ನ ಹತ್ತಕ್ಕಾಗಿಲ್ಲ. ಹೆಂಗಿದೆ ಗುರು. ಹಾಂ ಅಲ್ಲಿಗೆ ಹೋಗ್ಬೇಕು ಗುರು ನಾವಿನ್ನೂ ಟಾಪಿಗೆ ಹೋಗಿ. ಈಗ ನೋಡ್ರಿ ಏನು ಕಾಣಿಸ್ತಾ ಇಲ್ಲ. ನಾವು ಈ ಬೆಟ್ಟ ದಾಟಿ ಬಂದು ಆ ಬೆಟ್ಟ ಹತ್ತಿ ಮತ್ತೆ ಇನ್ನೊಂದು ಬೆಟ್ಟ ಹತ್ತುತ್ತೀವಿ ನಾವು. ಇದು ಮಾತ್ರ ಹಾಂ ತುಂಬ ಚಾಲೆಂಜಿಂಗ್ ಟ್ರೆಕ್ ಅಂತಲೇ ಹೇಳ್ಬೋದು. ನಾನು ಹತ್ತುತ್ತಿರೋ ಬಂಡೆ ನೋಡಿ ಹೆಂಗೈತೆ ಅಂತ, ಮತ್ತು ಹತ್ತಬೇಕಾಗಿರೋ ಬಂಡೆ ನೋಡಿ ಹೆಂಗೈತೆ ಅಂತ. ಅದೇ ನಾವು ಹತ್ತಬೇಕಾಗಿರೋ ಬಂಡೆ. ಸ್ಪೈಡರ್ ಮ್ಯಾನ್ ಥರ ಹತ್ಕೊಂಡ್ಬಂದ್ಬಿಟ್ಟೆ ಗುರು. ಅವ್ರು ಹೇಳ್ತವ್ರೆ ಏನು ಹಿಂಗೆ ಬಂದ್ಬಿಟ್ಟೆ ಅಂತ. ಇಷ್ಟೊತ್ತು ಬೇರೆ ಲೆವೆಲ್ ಏನಾಯಿತು, ಆದರೆ ಈಗ ಅದಲ್ಲ. ಪಿಕ್ಚರ್ ಅಭಿ ಬಾಕಿ ಹೇ ಪಿಕ್ಚರ್ ಬಾಕಿ ಹೇ. ಈ ಕಬ್ಬಣದ ಮೆಟ್ಲುಗಳು ಟಾಪ್ ಇವಿಂದ ಸೈಡ್ಗೆ ಹಾಕಿರೋ ಅಂಥ ಮೆಟ್ಲುಗಳು ಇವು ಮುರ್ಕೊಂಡು ಕೆಳಗೆ ಬಿದ್ದಾಗಿದೆ. ಇದಂತೂ ಬರ ಚಾಲೆಂಜಿಂಗ್ ಇದಂತೂ ದೊಡ್ಡ ಚಾಲೆಂಜ್. ಇದು ಇವಾಗ ಮಾತ್ರ ದೊಡ್ಡ ಚಾಲೆಂಜ್ನ ಫೇಸ್ ಮಾಡ್ಬೇಕು ನಾವು. ಆ ಥರ ಆಯ್ತು ಇವಾಗ ಇದು. ನಾವು ಕೂಗೋದು ಯಾವುದೋ ಬೆಟ್ಟಕ್ಕೆ ದೂಸರ ಪಹಾಡೆ. ನಾವು ಕೂಗೋದು ಯಾವುದೋ ಬೇರೆ ಬೆಟ್ಟದಲ್ಲಿ ಕೇಳಿಸ್ತೈತೆ. ಅಯ್ಯಪ್ಪ ಇದನ್ನ ನೋಡಿ. छत्रपति शिवाजी महाराज की जय, छत्रपति शिवाजी महाराज की जय, जय भवानी, जय शिवाजी, जय भवानी, जय शिवाजी, हर हर महादेव, हर हर महादेव. एकदम बराबर. वाह, वॉल्यूम स्पीक. हाँ 5-10 सेकंड इको इको. तू जय बोलिए. क्या तू जय बोलिए, हम बोलिए ना. हाँ बोल कर्नाटक माता के जय, कन्नड़ माता के जय, कन्नड़ में गए. जय. मैंने पता हमें क्या पता. ठीक है कन्नड़ माता. चलो. ಯಾಕೆ ನಾವು ಅಲ್ಲಿಂದ ಇಲ್ಲಿ ತನಕ ಬಂದ್ಬಿಟ್ಟು ಅವ್ರು ಮಾತ್ರ ಕೂಗ್ಬೇಕಾ? ನಮ್ಮ ಕನ್ನಡಕ್ಕನ್ನು ನಾವು ಕೂಗೋಣ.
ಅಲ್ವಾ? ಹಾಗಾಗಿ ಕನ್ನಡಕ್ಕೆ ಜೈ. ನಾನು ಬಂದಿರೋ ದಾರಿನ ಒಂದ್ಸರಿ ಹಿಂದೆ ತಿರುಗಿ ಈಗ ಹೆಂಗೋ ನನಗೆ ಸೇಫ್ಟಿಗೆ ಸಿಕ್ತು ಅಂದರೆ ಹತ್ರಕ್ಕಿದ್ದೀನಿ. ಇದೆಲ್ಲ ಸುಮಾರು ಕುತ್ಕೊಂಡು ಹೋಗ್ಬಿಟ್ಟಿದೆ. ಹಿಂದೆ ದಾರಿನ ತಿರುಗಿ ನೋಡಿದ್ರೆ अभी जो श्वास है ना ಹಾಂ अभी नोट ನನಗೆ ಇಷ್ಟೊತ್ತು ಸುಸ್ತು ಅನಿಸ್ತಾರೆ ಗುರು. ಒಳ್ಳೆ ಗಾಳಿ, ಒಳ್ಳೆ ಹವಾ. ಏನೋ ತೋರಿಸ್ತವ್ರೆ ನನ್ಗೆ ಹೆಂಗೋ ಈ ಗ್ರಿಪ್ಸ್. इस साइड से पूरा फॉग से भरा हुआ है, ये साइड ಈ ಕಡೆ ಸೈಡ್ ನೋಡಿ ನಮಗೆ ಏನು ಕಾಣಿಸ್ತಾ ಇಲ್ಲ, ಪೂರ್ತಿ ಮುಚ್ಚೋಗ್ಬಿಡ್ತು ನಾವು ಬಂದಂಥ ದಾರಿ ಇದು. ಆದರೆ ಈ ಕಡೆ ಸೈಡ್ ನೋಡಿ ಇನ್ನು ಮುಚ್ಕೊಂಡಿಲ್ಲ, ಬಿಸಿಲು ಹಂಗೆ ಪಳ ಪಳ ಅಂತ ಬಂದೈತೆ. भंडारदरा डैम ಅಲ್ಲಿ ಕಾಣಿಸ್ತಿದಿಲ್ಲ, ಅದು ಬಂಧಾರದಾರ ಡ್ಯಾಮು ನೋಡಿ ಹೆಂಗೇನೆ. ಏನು ಗಾಳಿ ಅಂದರೆ चांगला तिकडच्या लोकांना आपले महाराजांचे लय ಇಂಥ ಟ್ರೆಕ್ನ ಮತ್ತೊಮ್ಮೆ ಮಾಡೋಕ್ಕಾಗಲ್ಲ ಅಂತ ಕೂಗಿ ಕೂಗಿ ಹೇಳ್ಬೇಕು ಅನಿಸ್ತೈತೆ ನನಗೆ. ए बहुत खुश है. हाँ अच्छा अच्छा ऊपर में अरे मस्त कोई बात नहीं हाँ मस्त प्लेस है ना. बोल तुम्हारी लैंग्वेज में ನೆಗಡ್ತಾರ ಗುರು ನಾನು ಹೇಳಕ್ಕಾಗೋದಿಲ್ಲ ಅಷ್ಟು. ಜೈ ಕರ್ನಾಟಕ, ಜೈ ಶಿವಾಜಿ. ಯಪ್ಪ ನನ್ನ ಜ್ವರ ಎಲ್ಲ ಮೋಸ್ಟ್ಲಿ ಉಂಟಾಗ್ಬಿಟ್ಟು ಅನಿಸ್ತದೆ ಬೆಟ್ಟ ಹತ್ತದ ನೋಡಿ ಎದ್ರುಕೊಂಡು. ಆ ಥರ ಆಯ್ತು ಇದು ಮೇಲ್ಗಡೆ ಟ್ರೆಕ್ಕಿಂಗು ನೋಡಿ. ಇವಾಗ ನಾ ಹೆಚ್ಚು ಕಡಿಮೆ ಅಂದರು ಇವಾಗ ಇನ್ನೂ ಹೋಗ್ತಾ ಇದ್ದೀವಿ. ಆದರೆ ಒಂದೇನೇ ಗೊತ್ತಾ, ಇಂಥ ಖುಷಿಲಿ ಇದ್ದಾಗ ನಾವು ಮೈನ ಮರಿಬಾರ್ದು. ಒಂದು ಸೆಕೆಂಡ್ ನಾವು ಇಂಥ ಖುಷಿಲಿ ಮೈ ಮರೆತ್ರೆ ನಮ್ಮನ್ನೇ ನಮ್ಮನ್ನೇ ಮರ್ತ್ಕೊಬಿಡ್ತಾರೆ ಮನೆಯವರು. ಆ ಥರ ಸಿಚುವೇಶನ್ ಬಂದೈತೆ ತುಂಬ ಜನಕ್ಕೆ, ಕೆಲವ್ರಿಗೆ ಬಂದಿರೋದಿಲ್ಲ. ಅದಕ್ಕಾಗಿ ಖುಷಿಯಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಮೈ ಮರೆತು ಬಾಡಿನ ಫ್ರೀ ಬಿಟ್ಕೊಬೇಡಿ. ಸ್ವಲ್ಪ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿರಲಿ, ಜೊತೆಗೆ ಖುಷಿನೂ ಇರಲಿ, ಎಂಜಾಯ್ ಮಾಡಿ. ಪೂರ್ತಿ ನೋಡೋರಿಗೆ ಮಾತ್ರ ಈ ವಿಡಿಯೋ ಯಾವತ್ತು ಬೇಕಿದೆ ಅಂತ ಗೊತ್ತಾಗೋದು. ಇದು ನೋಡ್ರಿ, ಇದು ಸ್ವಾಗತ ಮಾಡ್ತಾ ಹಾಗೇನೆ ಇನ್ನೂ ಹೋಗ್ತಾ ಇದ್ದೀವಿ. ತುಂಬ ದೂರ ಹೋಗ್ತಾ ಇದ್ದೀವಿ. ಮಳೆ ಬಂದ್ರಂತೂ ಇಲ್ಲೆಲ್ಲೂ ಆಗೋದೇ ಇಲ್ಲ. ಹಾಂ ನಮ್ಮ ಮುಂದೆ ಇವಾಗ ಏನು ಕಾಣಿಸ್ತಾ ಇಲ್ಲ, ಹಿಂದೆ ಆ ಕಡೆ ಈ ಕಡೆ ಎಲ್ಲೂ ಏನೂ ಕಾಣಿಸೋದಿಲ್ಲ ಗುರು. ಯಾಕೆ ಕಾಣಿಸೋದಿಲ್ಲ ಅಂದರೆ ಇಲ್ಲೆಲ್ಲ ಪೂರ್ತಿ ಮೋಡ ಮುಚ್ಕೊಬಿಟ್ಟದೆ, ಫಾಗ್ ಕಂಪ್ಲೀಟ್ಲಿ ಮುಚ್ಕೊಬಿಡ್ತು. ಓಪನ್ ಆಗ್ತೈತೆ, ಮುಚ್ಕೊಂಡಿಲ್ಲ ಇವಾಗ, ಮುಚ್ಕೊಂಡಿದ್ದು ಇಷ್ಟೊತ್ತು, ಇವಾಗ ಓಪನ್ ಆಗ್ತೈತೆ. ಎಷ್ಟು ಖುಷಿ ಅಂದರೆ ಬಡ್ಡಿ ಮಗಂದು ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಖುಷಿ ನಮಗೆ. ಇಷ್ಟು ಖುಷಿ ನಮಗೆ ದುಡ್ಡು ಸಿಕ್ತಾಗ್ಲಾಗಲಿ ಯಾವತ್ತೂ ಆಗೋದಿಲ್ಲ. ಇನ್ನೂ ತುಂಬ ದೂರ ಆಯ್ತು ನನ್ನ ಅಂಥದ್ದು, ಅಲ್ಲಿಗೆ ಹೋಗಬೇಕು ಗುರು. ಇನ್ನೂ ಹೆಚ್ಚು ಕಡಿಮೆ ಅಂದರೆ ಇನ್ನೂ ಒಂದು 2 ಕಿಲೋಮೀಟ್ರ್ ಇರ್ಬೋದು ಅನ್ಕೋತೀನಿ. ಆ ರೀತಿ ಐತೆ. ಮೇಲ್ಗಡೆ ಕಾಣಿಸ್ತಾ ಇಲ್ಲ ನಿಮಗೆ ತೋರ್ಸೋಕ್ಕೆ, ಹಿಂದೆ ಮಾತ್ರ ಹೆಂಗೆ ಕಾಣಿಸ್ತೈತೆ ನೋಡಿ. ಇವಾಗ ಕಾಣಿಸ್ತೈತೆ ನೋಡ್ರಿ, ಅಲ್ಲಿ ನಾವು ಹತ್ಬೇಕಾಗಿರೋ ಅಂಥ ವ್ಯೂ ಪಾಯಿಂಟು ಅದೇನೆ. ಅಲ್ಲಿಗೆ ಹೋಗ್ಬೇಕೀಗ, ನಾವು ಹೋಗ್ತಿದ್ದೀವಿ. ಇಲ್ಲಿ ಆ ಕಡೆ ಈ ಕಂಬಿಗಳನ್ನ ಅಲ್ಲಿ ವ್ಯೂ ಪಾಯಿಂಟ್ ನೋಡೋಕ್ಕೆ ಅಂತ ಹಾಕಿದ್ದಾರೆ. ಆದರೆ ಕೆಳಗಡೆ ನಾವು ಬಂದರೆ ಜಾಗದಲ್ಲಿ ಇದಿರೋದಿಲ್ಲ. ಈ ಕಡೆಯಿಂದ ಪೂರ್ತಿ ಇರುತ್ತೆ ಇದು. ಹಾಗೆಯೇ ಆ ಕಡೆ ಈ ಕಡೆ ನಿಂತಿರೋಂಥ ಗಿಡಗಳು, ಹೂವಿನ ಗಿಡಗಳು ಯಾರು ನೆಟ್ಟಿರೋ ಅಂಥದ್ದಲ್ಲ, ಅದೇ ನೈಸರ್ಗಿಕವಾಗಿ ಹುಟ್ಟಿರೋ ಅಂಥ ಹೂವಿನ ಗಿಡಗಳಿವು.
ಇವು ಇಲ್ಲಿ ಬಂದಂಥ ಟೂರಿಸ್ಟರ್ನ ವೆಲ್ಕಮ್ ಮಾಡೋಕ್ಕೆ ಅಂತ वरती आले ಅಕ್ಕಪಕ್ಕದಲ್ಲಿ ನಿಂತಿದ್ದಾವೆ ನಮಗೆ. असं भारी व्ह्यू भेटला पाहायला त्या व्हिडिओवरती ಇಲ್ಲಿ ಸ್ವಲ್ಪ ಸುಸ್ತಾಗೋಯ್ತು, ಯಾಕೆಂದರೆ ಇಲ್ಲಿ ಇನ್ನೂ ಕಡ್ದಾಗೈತೆ ಈ ಥರ, ಹಾಗಾಗಿ ಸ್ವಲ್ಪ ಸುಸ್ತು. व्हायरल झालं ना पूर्ण. ಆದರೆ ಇಂಥ ಖುಷಿಲಿ ಈ ಸುಸ್ತು ಬೇಜಾರು ಅವೆಲ್ಲ ಇಲ್ಲ ಗುರು. ನನಗೆ ಜ್ವರನೇ ಹೊಂಟೋಗ್ಬಿಟ್ಟವೆ, ಕೆಳಗಡೆ ಹೋದ್ಮೇಲೆ ಮೋಸ್ಟ್ಲಿ ಬರ್ತಾವೇನೋ ಜ್ವರ ಮತ್ತೆ ಗೊತ್ತಿಲ್ಲ. ಆದರೆ ಇವಾಗ ಜ್ವರ ಗಿರ ನೋವು ಎಂಥದೂ ಇಲ್ಲ, ಅಷ್ಟು ಖುಷಿ ಆಗ್ತೈತಿ. ಇಲ್ಲಿ आम्ही या दिवसात 3 वेळा सोडलो. ಹತ್ರಕ್ಕೆ ಬಂದಿದ್ದೀವಿ ಈಗ. उतरून बरं का. है 1 डे 3 बार ट्रैकिंग ऊपर में जाते हैं। ಏ हाँ 1 डे में ನೋಡಿ ಗುರು, ಇವರು ಒಂದು ದಿನಕ್ಕೆ 3 ಸಲ ಹೋಗ್ತಾರಂತೆ ಮೇಲ್ಗಡೆ ಕೆಳಗಡೆಗೆ ಗೈಡಾಗಿ. ಇವ್ರ ಥರ ಹೋಗ್ಬಿಟ್ರೆ ಒಳ್ಳೆ. गेला वाटतं गडी वाटतं. ಈ ಕಡೆಯಿಂದ ವ್ಯೂಸ್ ನೋಡಿ ಹೇಗಿದೆ ಅಂತ. ಸುತ್ತ ಬರೀ ಬೆಟ್ಟ ಗುಡ್ಡಗಳೇ. इथं माहिती राहते कोणी कसं हात ಹಾಗೇನೆ ಈ ಕಡೆಯಿಂದ इकडे चांगलं दिसतं. ಮೋಡ ಮುಚ್ಕೋತಾ ಇದೆ ನೋಡಿ, ಕಾಣಿಸ್ತಾ ಇದ್ದ ಬತ್ತೆ ಇರೋದು. हे करत नाही हे रसवाडी का ಫುಲ್ ಕವರ್ ಆಗ್ತದೆ. मी इकडनं चढवलंय बघ ते पाणी. छत्रपती शिवाजी महाराज की जय जय भवानी ಜೈ ಶಿವಾಜಿ, जय भवानी ಜೈ ಶಿವಾಜಿ, हर हर ಮಹಾದೇವ್ हर हर. ಮಹಾದೇವ್. ಸೌಂಡ್ ನೋಡಿ ಗುರು ಯಾವ ತರ ಕೇಳಿಸ್ತಿದೆ. पूरा इको हो जाता हाँ. है. ये देख ಅಗ್ವಾನಿಯತ್ ಯಾವ ತರ ಕೇಳಿಸ್ತೈತೆ ಗುರು, ನಾವು ಮಾತಾಡೋ ಯಾಕೋ ಯಾವ ತರ ಕೇಳಿಸ್ತೈತೆ. पाणी पिऊ दे थोडं. वरती चांगलं नॅचरल पाणी पिऊ. हा ना पण म्हटलं आता इथं बॉटल जड करण्यापेक्षा वरती बसून. हा ना जड करण्यापेक्षा ನಾವು ಗುರು ಅಲ್ಲಿ ಟಾಪ್ಗೆ ಹೋಗ್ತಾ ಇದ್ದೀವಿ. ಆ ಟಾಪ್ಗೆ ಹೋಗ್ಬೇಕೀಗ ನಾವು, ಕೂತ್ಕೊಂಡು ನೀರು ಕುಡಿಯೋಣ. ह्याला गोष्टी ನೋಡಿದ್ರಲ್ಲ ಬೇಗ ನಮ್ಮ ಗೈಡು ನಮಗೆ ಗೈಡ್ ಮಾಡಿದ್ರು. माल इतके ಯಾಕೆ ಅಂದರೆ ನಾವು पाणी बॉटल ನಡ್ಕೊಂಡು ಟ್ರೆಕ್ ಮಾಡ್ಕೊಂಡು ಬಂದಿರ್ತೀವಿ, ಹಾಗೇ ನಿಂತ್ಕೊಂಡೆಲ್ಲ ಕುಡಿಬಾರ್ದು, ನಮ್ಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ನಾವು ಯಾವ ರೀತಿ ಟ್ರೆಕ್ ಮಾಡಬೇಕಾದ್ರೆ ಯಾವ ರೀತಿ ನೀರು ಕುಡಿಬೇಕು, ಹಾಗೆಯೇ ಯಾವ ರೀತಿ ನಾವು ರೆಸ್ಟ್ ಮಾಡಬೇಕು ಅನ್ನೋದನ್ನ ನಮಗೆ ಕ್ಲಿಯರಾಗಿ ನಮ್ಮ ಗೈಡ್ ನಮಗೆ ಹೇಳ್ಕೊಟ್ಟಿದ್ದಾರೆ. ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾರು ಬಂದರೆ ಇದೇ ಥರ ಫಾಲೋ ಮಾಡಿ, ಇಲ್ಲಾಂದರೆ ಹಾರ್ಟ್ ಅಟ್ಯಾಕ್ ಆಗಿ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮಗೆ. ನಿಮ್ಮ ಪ್ರಾಣನ ದಯವಿಟ್ಟು ಕಳ್ಕೊಬೇಡಿ, ಬೇರೆಯವ್ರನ್ನ ಅನುಭವವನ್ನು ನೀವು ಯೂಸ್ ಮಾಡ್ಕೊಳ್ಳಿ, ಅದನ್ನು ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು. 1 ಮಿನಿಟ್ गेले. ट्रेक का थोड़ा गाइडेंस देते हैं. हाँ तू ऑल ओवर किधर भी घूम, कुछ भी कर, ट्रेक करने के वक्त नहीं क्या तेरे पास एक बॉटल रहना चाहिए पानी. हाँ उसके बाद तेरे पास ग्लूकोज रहना चाहिए, लेमन गोली लेमन गोली रहना चाहिए, थोड़ा शुगर रहना चाहिए, 1-2 नींबू रहना चाहिए और थोड़ा बहुत सॉल्ट रहना चाहिए. हाँ क्योंकि वो है ना, तू जब ट्रेक करेगा तब उस टाइम में तेरे को डिहाइड्रेशन होने का चांस ज़्यादा रहते हैं. जब तेरे को थकान लगेगा तो थकान लगने के बाद तू इंस्टेंट बैठेगा नहीं हाँ. कभी भी. ट्रेक के बाद ट्रेक में है ना, ये देख ऐसा खड़ा है ना तू, हाँ. तो ये हमारा जो हाथ का पाम है वो लेने का, इधर नी पे रखने का, ये जो पूरा पीछे वाला जो पोर्शन है वो ऐसा करने का हाँ. और ऐसा हमारा जो ब्रीदिंग है ना, जोर से लेने का, हाँ. स्लो छोड़ने का, जोर से लेने का, छोड़ने का. उसमें हमारा जो फेफड़े में जो पूरा हम जो जैसे आते हैं ना, तो बैक्टीरिया हाँ. वो निकल आ जाते हैं और हमारा जो थकान है ना थोड़ा कम हो जाए. ऐसा रहने का. उसके बाद ऐसा रिलैक्स से ऊपर आने का. ये देख, ये हाथ है ना, ये पूरा ऐसा कर लेने का, पूरा हाथ में रोटेट करने का. इसके बाद हीट जनरेट होगा और ये ना स्लोली हमारे मुंह पे एक करने का. इसमें क्या होता है, हम पूरा टेक करते हैं, हमारा जो स्किन है ना वो पूरा ऐसा ये पूरा पानी आ जाता है ना, वो पूरा निचोड़ देने का. उसके बाद थोड़ा ऐसा पूरा रिलैक्स बैठने का, ये पैर पे पैर ऐसा रखने का, इस पोजीशन में रखने का. फिर ऐसे बॉटल लेने का, बॉटल का पानी है क्या मुंह से पीने का कभी भी. ऊपर से पानी एकदम से नहीं पीने का. एक बार पी लिया ना उसको 3 बार डिवाइड करने का. हाँ. एक पहला लेने का, दूसरा लेने का, उसके बाद तीसरा. ऐसा घटा घटा से पानी हाँ. नहीं पीने का. उसमें क्या होता है मालूम है क्या, हमारा ब्लड प्रेशर फास्ट सर्कुलेट हो जाते हैं. उसमें से हमको हार्ट अटैक का 90% चांस रहते चांस है. हैं. इसलिए ना खड़े रह के कभी पानी नहीं पीने का. ट्रैक के साथ ऐसा चलने के बाद तेरे को लगा ना अभी मेरे को रेस आ रहा है हो रहा है, बैठ लेने का, थोड़ा बहुत बैठ लेना. उसके बाद जाने का, ट्रैक पूरा घूमने का. और हमें तेरा मेडिसिन किट रहेगा वो पूरा प्रॉपर्ली तेरा रहना. किट में तेरे साथ तेरा शूज, तेरा मेडिसिन किट, तेरे को रिक्वायर्ड कोई टैबलेट वगैरह चालू होगा वो,
और जैसा हार्ड ट्रैक रहेगा, तुम 4-5 बंदे, तो तेरे पास नॉर्मली एक छोटा वाला रास्ते रहना चाहिए। हाँ। क्योंकि ना जो डिजास्टर रहते कभी वो आता नहीं, मुझे समझ में आता नहीं, कभी भी कुछ हो सकते, इसलिए थोड़ा बहुत तेरे पास रोप रहेगा, तो अकेला जब निकलेगा ना तेरे पास रोप लेने का, वो लेके कैरी करने का, तभी वो प्रॉपरली तेरा ट्रैक हो जाएगा। और एक मेन ला जो प्रॉपर रहता है, तो तेरे को जो पॉइंट मालूम नहीं है जिधर गया, तो उससे पहले तू गाइड लेने का वो बेटर रहता है, क्योंकि जिस जगह पे हम जाएंगे उस जगह का हमको मालूम नहीं रहता, रास्ता हम भटक जा सकते हैं, इसलिए गाइड इज मोस्ट इंपॉर्टेंट। ओके, थैंक यू। ओके, थैंक यू। निकल गया वो वही लाया तो डुप्लीकेट दूसरा लाना मन था। एक में ना बारीक बारीक गोष्ट आम्हाला कोणच करावं लागतं। ಇದು ಮಾತ್ರ ನೆಟ್ಗೆ ಐತೆ इथलं ना एक बीट ಸ್ಟೆಪ್ ಯಾವ ರೀತಿ ಇವೆ ಅಂದರೆ ನೋಡಿಲಿ, ನೆಟ್ಗೆ ಅವೆ. ಅಯ್ಯಪ್ಪ, ನಮ್ಗೆ ಇವಾಗ ಅವರು ಗೈಡ್ ಮಾಡಿದ್ರು, ನಮ್ಮ ಗೈಡ್ ನಮ್ಮ ಫ್ರೆಂಡು ಯಾವ ರೀತಿ ಇರಬೇಕು ಅಂತ. ಹತ್ಬೇಕಾದ್ರೆ ಈ ರಾಡ್ಗಳೇನಾರು ಮುರಿದು ಹೋಗ್ಬಿಟ್ರಿ ಅನ್ನೋ ಭಯ ಬೇರೆ. ಹೀಗೆ ನೋಡಿರಿ ಪಕ್ಕದಲ್ಲಿ ಒಂದು ದೊಡ್ಡ ಬಂಡೆ ಹೆಂಗೈತೆ, ಈಗ ಕೆಳಗಡೆ ನೋಡಿ ಯಾವ ರೀತಿ ಐತೆ ಅಂತ. ಅಯ್ಯಪ್ಪ, ಮೇಲ್ಗಡೆ ಅಂತೂ ಇನ್ನೂ ಭಯಂಕರವಾಗೈತೆ. ಅಲ್ಲಿಂದ ನೋಡೋಕ್ಕೆ ಭಾಳ ಈಸಿಯಾಗಿ ಕಾಣಿಸ್ತಿತ್ತು, ಇಲ್ಲಿ ಮಾತ್ರ ಭಾಳ ಟಫಾಗಿ ಕಾಣಿಸ್ತೈತೆ. चलो ಈಗ हाँ मेरी जान इधर ही रुक ಹಾಗೆ ಹಾಂ रुक मेरे पास। ಗಂಟೆ ನಾವು ಫೋಟೋ ಶೂಟ್ ಮಾಡಿದವು, ಸಕ್ಕತ್ತಾಗೈತೆ. ಬ್ಯಾಕ್ ಗ್ರೌಂಡಲ್ಲಿ ನೋಡಿ ನಮಗೆ ಸ್ವಾಗತ ಕೋರುವಂಥ ಬಾಗಿಲು ಎಷ್ಟು ಚೆನ್ನಾಗೈತೆ ಅಂತ. ಮತ್ತು ಈ ಕಡೆಲೂ ಒಂದು ಬಾಗಿಲೈತೆ, ಸಕ್ಕತ್ತಾಗೈತೆ. ಅದನ್ನು ಹೇಳ್ಕೊಳಕ್ಕೂ ಆಗೋದಿಲ್ಲ. ಮಸ್ತು. ಇವಾಗ ನಾವು ಒಳಗಡೆಗೆ ಹೋಗೋಣ. ಫೋಟೋ ಶೂಟ್ ಮಾತ್ರ ಸಕ್ಕತ್ತಾಗಿ ಬರ್ತದೆ. ಇಲ್ಲಿಂದ ಡ್ರೋನ್ ವ್ಯೂ ಸೂಪರು. ನೋಡೋಣ, ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ದೈ ಬಾರಿ अब्बा। मतलब तेरे को पसंद आ गया क्या? हाँ, पसंद है बहुत, अरे कल सुबह के भी बहुत बहुत है। कल सुबह खाली नाम के भी हो गए। हाँ, इतना ನಾನು ಹಿಂದೆ ಅಂತೂ ಏನು ಕಾಣಿಸ್ತಾನೆ ಇಲ್ಲ, ಮುಚ್ಕೊಂಡೈತೆ ಇನ್ನೇನು. असं जेवढं हा राऊंड जेवढं मारू ना तर अर्धा घंटा लागेल. तिथून 10 मिनिटं देईल. 10 मिनट 10 मिनिटं देतं. बघा ना ते 3 मिनिटं चलित ಯಾವ ಥರ ಐತೆ ಅಂದರೆ ಇದೊಂಥರ ನನಗೆ ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಸೂಪರ್, ಹೇಳೋಕ್ಕಾಗೋದಿಲ್ಲ. ನಮ್ಮ ಪ್ರಕೃತಿಗೆ ಯಾವ ಥರ ಅಂದರೆ, ಈ ಥರ ನಾವೇ ಸೃಷ್ಟಿ ಮಾಡಿದ್ರು ಕೂಡ ಈ ಥರ ನಾವು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ, ಟ್ರೈ ಮಾಡಿದ್ರು ಕೂಡ ಆಗೋದಿಲ್ಲ. ಅದಕ್ಕಿಂತ ಚೆನ್ನಾಗೈತೆ. ಆದರೆ ಮುಚ್ಕೋದೈತೆ ಪೂರ್ತಿ ಎಲ್ಲವ, ಹಸಿರು ಹಸಿರು ಹಸಿರು. ಈ ಥರ ಮಳೆಗಾಲದಲ್ಲಿ ಬಂದರೆ ಈ ಥರ ಹಸಿರು, ಬೇಸಿಗೆ ಕಾಲದಲ್ಲೆಲ್ಲ ಬಂದರೆ ಈ ಥರ ಇರೋದಿಲ್ಲ, ಚೆನ್ನಾಗಿರೋದಿಲ್ಲ. ಆವಾಗ ಬಿಸಿಲಿರುತ್ತೆ, ಕಾಲು ಇರುತ್ತೆ ಅದು ಪೂರ್ತಿ. ಆಗ ನಮ್ಗೆ ಇಷ್ಟ ಆಗೋದಿಲ್ಲ, ಬೋರು ಅನಿಸುತ್ತೆ. ಇನ್ನೂ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಎಷ್ಟು ಮೇಲ್ಗಡೆ ಹೋಗೋಕ್ಕಾಯ್ತದೆ ಅಷ್ಟು ಮೇಲ್ಗಡೆ ಹೋಗೋಣ. ತಣ್ಣ ಗಾಳಿ ಬೀಸ್ತದೆ ಗುರು. ಹಾಂ, बसो ಏನೋ. ಅರೆ ಬಾಪ್ರೆ, ಆಹಾ, ಪೂರಾ ಕಾ ಪೂರಾ. ಇದು ಮಾತ್ರ ಒಳ್ಳೆ ಎಂಟ್ರಿ, ಆದರೆ ಪೂರ್ತಿ पाणी आणले ना. ಅಷ್ಟು ಹಾಳ ಮುಚ್ಚೋಗ್ಬಿಟ್ಟದೆ ಇವಾಗ. ಇದಕ್ಕೋಸ್ಕರ ಎಂಥದ್ದು ಮೋಡ ಮಂಜು ಮುಚ್ಚಿಕೊಂಡು ಮುಚ್ಕೊಬಿಟ್ಟು ಗೊತ್ತಾಗ್ತಾಯಿಲ್ಲ ಅಲ್ಲಿ ಒಳಗಡೆ ಏನಾಗ್ತಾಯಿದೆ ಅಂತ. ಅವ ಎಂಥ ಗಾಳಿ.
ಹಾಗೆ अभी ये वाले ಬ್ರೋ ಇಲ್ಲಿ ಅಲ್ಲೆಲ್ಲೋ ನಿಂತ್ಕೊಂಡ್ರೆ ಅಷ್ಟು ಗಾಳಿ ಬಿಸ್ತಿಲ್ಲ, ಇದ್ರ ಒಳಗಡೆ ನಿಂತ್ಕೊಬಿಟ್ರೆ ಗಾಳಿ ಇವೆರಡು ಗುಹೆ ಮಧ್ಯದಲ್ಲಿ ಅಂದ್ರೆ ಬಂಡೆಗಳ ಮಧ್ಯದಲ್ಲಿ ಹೋಗ್ಬೇಕಲ್ಲ, ಹಾಗಾಗಿ ಹೆಚ್ಚು ಉಸಿ ಗಾಳಿ ಬಿಸ್ತಿಲ್ಲ ಇಲ್ಲ ಬಹಳ ತಣ್ಣಗಾಗ್ತೈತೆ. ಯಾಕಂದ್ರೆ ಗಾಳಿ ಈ ಕಡೆ ಹೋಗಕ್ಕೆ ಜಾಗ ಇರೋದು ಇದೊಂದೇ ಗೋಡೆ, ಇದ್ರ ಮಧ್ಯದಲ್ಲಿ ಹೋಗ್ಬೇಕು. बहुत अच्छा है. ಇವಾಗ ಕೆಳಗಡೆ ಹೋಗಬೇಕು, ಅದಕ್ಕೋಸ್ಕರ ವಿಡಿಯೋನ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಈ ಥರ ಸ್ಲೋಪ್ ಇರೋದ್ರಿಂದ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ನಡ್ಕೊಂಡು ಹೋಗೋಕ್ಕೆ, ಹಾಗಾಗಿ ವಿಡಿಯೋನ ಕ್ಲೋಸ್ ಮಾಡಿಬಿಡ್ತೀನಿ. ಒಂದ್ಸರಿ ಕೆಳಗಡೆ ನೀವು ನೋಡಿ ಯಾವಾಗ ಹೇಗೆ ಹೋಗ್ಬೇಕು ಅಂತ. ಈ ರೀತಿ ಹೋಗಬೇಕು, ಹಾಗಾಗಿ ವಿಡಿಯೋನ ನಾನು ಬಂದ್ ಮಾಡ್ತಾ ಇದ್ದೀನಿ. ಇವಾಗ ಕೆಳಗಡೆ ಹೋದ್ಮೇಲೆ ತೋರಿಸ್ತೀನಿ. ನಾವೀಗ ಬಂದಂಥ ಜಾಗ ನೋಡಿ ಅಲ್ಲಿ ಮೇಲ್ಗಡೆ ಇದೆ, ಆದರೆ ಅದು ಇವಾಗ ಆಗಲೇ ಮುಚ್ಚೋಗ್ಬಿಟ್ಟೈತೆ. ಈಗ ಜಸ್ಟ್ ಕಾಣಿಸ್ತಿತ್ತು, ಆಗಲೇ ಮುಚ್ಚೋಗೈತೆ. ಇನ್ನು ಸುತ್ತ ಎಲ್ಲಿ ನೋಡೋದು ಕಾಣಿಸ್ತಿಲ್ಲ. ಅಲ್ಲಿ ಈಗ ನಾವು ಅಲ್ಲಿಂದ ಟಾಪ್ ವ್ಯೂಯಿಂದ ಬಂದಿದ್ದು, ಅಲ್ಲಿಂದೂ ಕಾಣಿಸ್ತಿಲ್ಲ. ಇನ್ನು ಕೆಳಗಡೆನೂ ಕೂಡ ನಮ್ಗೆ ಕಾಣಿಸ್ತಿಲ್ಲ, ಫುಲ್ ಮುಚ್ಚೋಯ್ತು. ನಾವು ಮಾತ್ರ ಈಗ ಇಲ್ಲಿ ಅಲ್ಲೊಂದಿಬ್ಬರು ಈ ಕಡೆಯಿಂದ ಟ್ರೆಕ್ಕಿಂಗ್ ಮಾಡೋಕ್ಕೆ ಅಂತ ಬಂದವ್ರೆ, ಅವರು ಕೂಡ ಕಾಣಿಸ್ತಿಲ್ಲ ನಮಗೆ. ಸುತ್ತ ಮಾತ್ರ ಮಸ್ತಾಗಿ ಕಾಣಿಸ್ತಾಯಿತ್ತು. ಕೆಳಗಡೆ ಹತ್ತಬೇಕಾದ್ರೆ ಎಷ್ಟು ಸೆಕೆ ಸುಸ್ತಾಯ್ತಿತ್ತು, ಮೇಲ್ಗಡೆ ಬಂದಮೇಲೆ ಆ ಸೆಕೆ ಸುಸ್ತು ಎಂಥದಿಲ್ಲ. ತುಂಬ ಚೆನ್ನಾಗಿ ಹವಾ ಮಂಜು ಮಂಜು ಮುಚ್ಕೊಬಿಟ್ಟೈತೆ. ನನ್ನ ಮುಂದೆ ಇರೋ ಇವರು ಕೂಡ ಕಾಣಿಸ್ತಾಯಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಪಕ್ಕದಲ್ಲಿರೋರು ಕಾಣಿಸೋದಿಲ್ಲ, ಹಂಗೆ ಮುಚ್ಕೊಬಿಡ್ತು ನೋಡಿ. ಇವಾಗ ಅವ್ರನ್ನೇ ಸರಿಯಾಗಿ ಕಾಣಿಸ್ತಿಲ್ಲ. बाय. हाँ अभी हम रतनगढ़ पे आए हैं। हाँ तो रतनगढ़ का ये सबसे अच्छा पॉइंट है। हाँ इसको बहुत अच्छा पॉइंट है ये ना। मेरे को ऐसा लगता है कि ये जो पॉइंट है ना, स्टोरेज कीपिंग का कोई एक साधन रहेगा। हाँ। ये जो अंदर वाला ये दिखता है क्या? हाँ। ये डोर जैसा है। अभी इसमें माटी बहुत है। हाँ। जो कीचड़ है ना, कीचड़ बहुत है। इसके अंदर हम जाएंगे ना तो 2 टैंक है, वाटर टैंक इसके अंदर भी। अंदर पे? हाँ, अंदर पे है ना, और 2 टैंक है वाटर टैंक। ये जो ना इस साइड में रहने के लिए जगह है। हाँ। ये साइड में हम ना टेंट लगा सकते हैं अंदर। हाँ। इस साइड में टेंट लगा सकते हैं, इस साइड में वाटर है, और थोड़ा बहुत अंदर गए ना उधर भी टेंट लगा सके, मतलब आराम से इसमें 10 लोग सो सकते हैं अंदर। ये है। हाँ इसके अंदर में। और ये ना ये खुदाई हो जाएगा, ये बहुत बड़ा दिख जाएगा। हाँ। मुझे मेरे को ऐसा लगता है। अभी देखो तू इधर आ जा, ये देख ये वाला पार्ट तेरे को दिख रहा है। हाँ इसके अंदर है ना क्या? हाँ। इसके अंदर 2 वाटर टैंक है। ये पानी है ना 12 माह रहते हैं, कभी भी तू आ जा। इसको अंधारा कोटी बोलते हैं। ये बहुत अच्छा रहता है, इसका पानी ना पूरा। ಇವಾಗ ಅವ್ರು ಹೇಳಿದ್ದು ನನಗೇನಪ್ಪ ಆಯಿತು ಅಂದರೆ, ಅಲ್ಲಿರೋಂಥ ಬೆಟ್ಟಗಳು ಬೇರೆ ಬೇರೆ ಥರದ ಬೆಟ್ಟಗಳು. ನಾವಿವಾಗ ಇರೋದು ರತನ್ಗಢ ಫೋರ್ಟು. ಇಲ್ಲಿ ಮುಂದೆ ಕಾಣಿಸ್ತಿರೋ ಅಂಥ ಫೋರ್ಟ್ಗಳು, ಇಲ್ಲಿ ನೀರು ನೋಡಿ, ಇಲ್ಲಿ ಬರ್ತಾಯಿರೋ ಅಂಥ ನೀರು, ಇಲ್ಲಿಂದ ಬರ್ತೈತೆ ನೀರು. ये ಅದು जो है ಕೆಳಗಡೆ कल्याण ಹೋಗಿ दरवाजा है, ಬಂದಾರ ದರಕ್ಕೆ ಹೋಗ್ತಿದ್ದೀರಾ? कल्याण दरवाजा। ಹಾಂ ये कल्याण दरवाजे ಏ ದರ್ವಾಜಾ. कल्याण। उधर वाला जो ये वाला पिनाकल दिख रहा है, ये पूरा पार्ट दिख रहा है ना, वो अजूबा करके पर्वत है। वो अजूबा करके पर्वत ये वो वाला पोर्शन थाने जिले में ज़्यादा आता है, वही उससे चढ़ाई करने के लिए थाने से ही जाती है। और ये हमारा जो रतनगढ़ का है ना, ये इधर आने के लिए ये रतनवाड़ी करके एक टाउन है, उधर से ऊपर आ जाते हैं हम। जिधर से खड़े वो सामगढ़, और इधर से रतनवाड़ी करके हम अभी पूरा सर्कल लेके आए। अभी हम गणेश डोर भी जाएंगे, उधर से वो वाला केव है, केव देखेंगे। उधर एक टेम्पल है रत्नबाई करके, वो देखेंगे। और उधर से हम जिस रास्ते से आए वो मेन वाला त्रिम्बक दरवाजा है, हम जिधर से चढ़े वो त्रिम्बक दरवाजे। इधर 3 डोर है। हम जिधर समृद्ध गाँव से चढ़ाई होने के बाद वो त्रिम्बक दरवाजा आ जाते हैं। कल्याण से वो वाला जो हमने उधर देखा वो कल्याण दरवाजे। रतनवाड़ी गाँव से जो आता है वो गणेश दरवाजे। मेन 3 डोर है, किसी भी डोर से आ सकते हैं और किसी भी डोर से एग्जिट हो सकते हैं। मुझे वो ये वाला पूरा जो सर्कल है ना क्या, वो पूरा हम राउंड लेके। और सबसे बढ़िया जो एक मज़ेदार बात ऐसी है कि उधर से हमको आने के लिए पूरा आधा घंटा लगता है घूमने के लिए, और इधर से खाली 10 मिनट लगता है। ये वाला पोर्शन है, उधर से हम जाएंगे, मुझे जितना इधर घूमेंगे ना उतना ही पोर्शन है, पर खाली 10 मिनट लगता है। मुझे ऐसा यूनिक है इस जो फोर्ट का है, तो पूरा यूनिक आइडेंटिफाई। और एक यूनिक ऐसा रहता है कि जो पूरा पहाड़ है वो अंदर से पूरा सा डाउन लेके 90 डिग्री में पूरा एक कर्व हो गए, और उधर से इस पार से उस पार से पूरा जंगल जो टाउन ये जो पत्थर है वो पत्थर से
नीचे जाती है, हमारे डोंगर है ना उसके इस साइड से उस साइड से जाती है। ये इधर ही देखने के लिए मिलते, हम बाहर साइड रेंजेस में किधर भी जाए ऐसा जो फोर्ट है ना वैसा नेचुरल फोर्ट नहीं मिलेगा। और इसकी बढ़िया बात ये है कि जो ट्रेकर्स है उन्होंने और जो हमारा जो टूरिज्म वाले गाइड्स और जो टूरिस्ट लोग आते हैं उनका शुक्रिया इसलिए करना चाहता हूँ कि इस गढ़ पे जो भी फोर्ट पे आते हैं उन्होंने इस गढ़ को बहुत अच्छा मेंटेन किया है, पॉलीथीन नहीं है और पूरा जो इधर का जो साफ सुथरा रखे। हम मेरे तरफ से एक ऐसा सुझाव रहता है कि किधर भी जाओ आप अपना जो वेस्टेज रहता है वो अपना लेके जाओ, जो निसर्ग है हमारा जो नेचुरल है उसको नेचुरली रहने दे। थैंक यू, वेलकम। कितने ट्रेक करते लोग आम्ही करतो ना मानवली यार इंटर साइट आता आम्ही काय करतो ಕೇಳಿಸ್ಕೊಂಡ್ರಲ್ಲ ಇವಾಗ ನಾವು ಕೂತಿರೋ ಅಂಥದ್ದು या वाटेने ಯಾರಾದರೂ ಡಿಸಿಪ್ಲಿನ್ ಆಗಿ ಇಲ್ಲಿ ನಡ್ಕೊಂಡಿಲ್ಲ ಅಂದರೆ ते पुढचं बघा ಮಹಾರಾಜ आपले ಇಲ್ಲಿಂದ ಎತ್ತಾಕ್ಬಿಡ್ತಿದ್ರಂತೆ तो बैरू ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇವ್ರು ಏನು ಹೇಳೋರೆ ನನಗೆ ಅರ್ಥ ಆಗಿಲ್ಲ ಸರಿಯಾಗಿ. ನಿಮ್ಗೇನಾದ್ರು ಅರ್ಥ ಆದರೆ ದಯವಿಟ್ಟು ಅದನ್ನು ಬೇರೆಯವ್ರಿಗೆ ತಿಳಿಸ್ಕೊಡಿ. ಇವ್ರು ಹೇಳ್ತಿದ್ದು ಇಲ್ಲಿ 7 ಬೆಟ್ಟಗಳಿವೆ ಅಂತ ಇದೆ ಥರ ನೋಡಿ, ಅಲ್ಲಿ ಕಾಣಿಸ್ತಾ ಇರೋದು 1 2 3 4 ಇದೇ ಥರ 7 ಬೆಟ್ಟಗಳಿವೆ ಅಂತೆ. ಆದರೆ ಇದರಲ್ಲಿ ಫೇಮಸ್ಸು ಈ ರತನ್ಗಢ ಬೆಟ್ಟ ಅಂತೆ. ನನಗೆ ಪೂರ್ತಿಯಾಗಿ ಅರ್ಥ ಆಗಿಲ್ಲ, ನಿಮ್ಗೇನಾದ್ರು ಅರ್ಥ ಆದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಆದರೆ ಕೇಳಿದೆ ಅಷ್ಟೇ, ಅವ್ರು ಹೇಳೋದು ನಾನು ಕೇಳ್ತಾ ಇದ್ದೀನಿ. ಸಾಕಾಗದೆ ಹೇಳೋಕ್ಕಾಗೋದಿಲ್ಲ, ಅಷ್ಟೊಂದು ದೊಡ್ಡದಾಗೈತೆ, ಚೆನ್ನಾಗೈತೆ, ತುಂಬಾ ಚೆನ್ನಾಗೈತೆ. ಬಂದು ನೋಡ್ಬೋದು. ಇವಾಗ ನಾವು ನೋಡಿದ್ದೀವಿ ಪೂರ್ತಿ ನಾವು ಹತ್ತಬೇಕಾಗಿರೋ ಅಂಥ ಟ್ರೆಕ್ಕಿಂಗ್ ಪಾಯಿಂಟನ್ನು ಹತ್ತಿ ರೀಚ್ ಮಾಡಿದ್ದೀವಿ. ಇವಾಗ ನಾವು ಬಂದಿದ್ದ ದಾರಿಲಿ ಹೋಗಬೇಕು. ಈ ಕಡೆಯಿಂದ ಹೋದರೆ ನಮಗೆ ಸ್ವಲ್ಪ ಮೆಟ್ಲುಗಳು ಗ್ರಿಪ್ಗಳೆಲ್ಲ ಸಿಗ್ತವೆ. ಆದರೆ ನಾನು ಇವಾಗ ಹೋಗ್ತಿರೋ ಅಂಥ ಪ್ಲೇಸಲ್ಲಿ ಯಾವ ರೀತಿ ಇಳಿಯೋದು ಅಂತ ನನಗೆ ದೊಡ್ತಾರೆ. ನಾವು ಇವಾಗ ಹತ್ತಬೇಕಾದ್ರೆ ಏನೋ ಒಂದು ಜೋಶಲ್ಲಿ ಹತ್ಬಿಟ್ಟೆ, ಅವಾಗ ಅಷ್ಟು ರಿಸ್ಕ್ ಅನಿಸ್ಲಿಲ್ಲ. ಈಗ ಇಳಿಯೋದನ್ನ ನೆನೆಸ್ಕೊಂಡ್ರೆ ಸ್ವಲ್ಪ ಕಷ್ಟನೇ, ಯಾಕೆಂದರೆ ಅದು ಈ ಥರ ಇದೆ ನೋಡಿ, ಯಾವ ಥರ ಇದೆ ಅಂತ ತೋರಿಸ್ತೀನಿ ಬೆಟ್ಟನ, ಆ ರೀತಿ ಇದೆ ನೋಡಿ. ಇವಾಗ ಕಾಣಿಸ್ತಿದೆ ಇಲ್ಲಿ, ಈ ರೀತಿ ಇದೆ ಅಲ್ಲಿ ಇಳಿಯೋಕ್ಕೆ. ಈ ರೀತಿ ಇಳಿಬೇಕು ಅಂದಾಗ ಸ್ವಲ್ಪ ಭಯನೇ. ಗಣೇಶನ ದೇವಸ್ಥಾನ ಇದೆ, ರತ್ನಬಾಯಿ ಇದೆ ನೋಡ್ರಿ. ರತನಗಢನಲ್ಲಿರುವ ರತ್ನ ಆಯಿ ಅಂದರೆ ಲೇಡಿ ದೇವರು. ಕೋಟೆ ಒಳಗೆ ಹೋಗ್ಬಿಟ್ಟು ಇವಾಗ ಇಷ್ಟೊತ್ತು ಮೇಲ್ಗಡೆ ಹತ್ತದನ್ನ ನೋಡಾಯ್ತು. ಇಲ್ಲಿಗೆ ಲಾಸ್ಟ್ ಪಾಯಿಂಟ್ ಇದು ವ್ಯೂ ಪಾಯಿಂಟು. ಫೈನಲಿ ಹತ್ಕೊಂಡು ಬಂದು ನಾವು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 11:45 12 ಗಂಟೆಗೆ ಹತ್ತಿದ್ದೀವಿ. ಅಂದರೆ 4 ಅವರ್ ಜರ್ನಿ ಮಾಡಿದ್ದೀವಿ ಮೇಲ್ಗಡೆಗೆ. ಈಗ ಮತ್ತೆ ಇಳಿಯೋಕ್ಕೆ ಎಷ್ಟೊತ್ತಾಗೋತ್ತೇನು ಗೊತ್ತಿಲ್ಲ. ಆರಾಮಾಗಿ ಇಳ್ಕೊಂಡು ಇಳಿಯೋದೇನು ಕಷ್ಟ ಇಲ್ಲ, ಸ್ವಲ್ಪ ದೂರ ಅಷ್ಟೇ ನನಗೆ ಕಷ್ಟ. ಆಮೇಲೆ ಇನ್ನು ಕಡ್ಡಿ ಮೂಲಕ ಸಪೋರ್ಟ್ ತಗೊಂಡು ಇಳಿದ್ಬಿಡ್ಬೋದು ಆರಾಮಾಗಿ. ನನಗಂತೂ ಸಖತ್ತಾಗಿತ್ತು, ನಿಮಗೂ ಚೆನ್ನಾಗೈತೆ, ಇಷ್ಟ ಆಯ್ತೆ ಅಂತ ಅಂದ್ಕೊಳ್ತೀನಿ. ಪೂರ್ತಿ ನೋಡಿರೋರಿಗೆ ಒಳ್ಳೆ ಎಂಜಾಯ್ಮೆಂಟು ಮತ್ತು ಒಳ್ಳೆ ಕ್ವಾಟ್ಲೆ. ಇದೇ ಥರ ವಿಡಿಯೋಗಳನ್ನ ನೋಡ್ತೀರಿ. ಎಲ್ರಿಗೂ ನಮಸ್ಕಾರ, ಬಾಯ್. हाँ, ये जो है ये झरना दिख रहा है इधर से है ना, जो प्रवरा नदी का इधर से उगम हुआ है। प्रवरा रिवर है ना क्या, इधर से पूरा ये उसका जन्म हुआ है। और यहाँ से वो बहती वो देखो कितना बड़ा लेक तैयार हुआ है। हाँ, ये मेन रिसोर्सेस यही है। कौन सा नाम? प्रवरा रिवर, महाराष्ट्र का। ಇಲ್ಲಿ ಉಗಮಿಸಿ ಇಲ್ಲಿಂದ ಮೇಲ್ಗಡೆಯಿಂದ ಕೆಳಗಡೆ ಹರ್ಕೊಂಡು ಹೋಗಿ ಅದು ಮುಂದೆ ಹೋಗಿ 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 ಅಲ್ಲಿ ಕಾಣಿಸ್ತೈತೆ ನೋಡಿ, ಇದರ ಲೇಕು. ಅಲ್ಲಿ ಹೋಗಿ ಸೇರುತ್ತೆ. ಇದೇ ಉಗಮ ಸ್ಥಾನ. ಅಲ್ಲಿ ಇವಾಗ ರೀಸೆಂಟಾಗಿ ಹೆಸರು ಕೊಟ್ಟಿದ್ದಾರೆ ಭಂಡಾರದಾರ ದಾರ ಅಂತ, ಭಂಡಾರದಾರ್ ನದಿ ಅಂತ. ಹಾಗಾಗಿ ಇದರ ಆ ಭಂಡಾರದಾರ್ ನದಿನ ಜನ್ಮಸ್ಥಳ ರತನ್ಗಢನ ಬೆಟ್ಟದ ಮೇಲೆ ಇರೋಂಥದ್ದು ನೋಡಿದ್ದೆ. एक्वा से भी बेस्ट है, नेचुरल एकदम नेचुरल पानी. याच्यापासून तर तयार झाले सगळे पाणी.
ಬೆಸ್ಟ್ ಪಾನಿ ಅಂದ್ಬಿಟ್ಟು ನಮ್ಮ ಹುಡುಗ ಕುಡಿತಾವನೆ. ಈ ಥರ ಕುಡಿಬೇಕು ಅಂತ ಗೈಡ್ ಹೇಳೋದ್ರಿಂದ ಅವನು ಆ ಥರ ಕುಡಿತಾವನೆ. ಈಗ ನಾನು ಅದೇ ಥರ ಕುಡಿಬೇಕು. ನನಗೆ ಕುಡಿದ ಅಭ್ಯಾಸ ಇಲ್ಲ. ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ಬಂದಾರದ. ನಿಜವಾಗ್ಲೂ ಮಾತ್ರ ಯಾವ ಫಿಲ್ಟ್ರಲ್ಲೂ ಸಿಗೋದಿಲ್ಲ, ಅಷ್ಟು ಚೆನ್ನಾಗೈತೆ ನೀರು. ಫುಲ್ಲು ಕೋಲ್ಡು, ಅಷ್ಟೇ ಸ್ವೀಟ್ ಐತೆ. ಕೆಳಗಡೆ ಹೋದ್ಮೇಲೆ ಸ್ವೀಟ್ ಎಲ್ಲ ಚೇಂಜ್ ಆಗೋಗ್ಬಿಡ್ತದೆ. ಕೆಳಗಡೆ ಕಲುಷಿ ತಗೊಂಡ್ಬಿಟ್ಟು ಸ್ವೀಟ್ ಚೇಂಜ್ ಆಗಿಬಿಡ್ತದೆ. ಆದರೆ ಇಲ್ಲಿ ಯಾವ ಕಲುಷಿತನೂ ಆಗೋದಿಲ್ಲ, ಯಾರು ಡಿಸ್ಟರ್ಬ್ ಇಲ್ದಿರೋದ್ರಿಂದ ನೀರು ಮಾತ್ರ ತುಂಬಾ ಚೆನ್ನಾಗೈತೆ. क्वालिटी उठो कवर ये ले जेब में पतंजलि क्यों? हाँ, पोल्यूशन नहीं रहे, हमारा निसर्ग हमारा है. हमारा ನಾವಿವಾಗ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿದಂಥ ಪಾಯಿಂಟ್ಗೆ 3 ಜನನೂ ಸೇಫಾಗಿ ಬಂದಿದ್ದೀವಿ, ಯಾವುದೇ ರೀತಿ ತೊಂದರೆ ಇಲ್ದಂಗೆ. ಇಲ್ಲಿಂದ ಹೋಗೋಕ್ಕಂತೂ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ಮೆಂಟ್ ಇತ್ತು, ಹಾಗೆಯೇ ಸ್ವಲ್ಪ ಸೀರಿಯಸ್ಸು ಕೂಡ ಇತ್ತು. ಇಂಥ ಜಾಗಗಳಲ್ಲಿ ಟ್ರೆಕ್ಕಿಂಗ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ಪ್ರಾಣಿಗಳು ಈ ಥರ ಬೆಟ್ಟಗಳಲ್ಲಿ ಪ್ರಾಣಿಗಳು ವಾಸ ಮಾಡೋದಾಗಲಿ ಏನಾಗೋದಿಲ್ಲ. ನೆಕ್ಸ್ಟ್ ಟೈಮ್ ಯಾರು ನೀವು ಈ ಕಡೆ ಬಂದರೆ ಇವ್ರ ನಂಬರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆಯೇ ಇವ್ರದ್ದೊಂದು ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಅವ್ರ ನಂಬರ್ಗೆ ನೆಕ್ಸ್ಟ್ ಟೈಮ್ ಯಾರಾದ್ರು ಬೇಕು ಅಂದರೆ ಗೈಡು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಓಕೆ, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಓಕೆ, ನಮ್ಮ ಜೊತೆಲೇ ನೀವು ಕೂಡ ಈಗ ಟ್ರೆಕ್ಕಿಂಗ್ ಮುಗಿಸಿದ್ದೀರಾ. ನೋಡಿದ್ರಲ್ಲ ಟ್ರೆಕ್ಕಿಂಗ್ ಎಲ್ಲ ಯಾವ ರೀತಿ ಇತ್ತು ಅಂತ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು ನನಗೆ ಅದು. ಹಾಗೆಯೇ ಇದನ್ನು ಬೆಳಗ್ಗೆ ಹತ್ತಬೇಕಾದ್ರೆ 8 ಗಂಟೆಗೆ ಹತ್ತಿದ್ದು, 9 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು. ಇಲ್ಲಿಗೆ ಮಧ್ಯಾಹ್ನ 12 ಗಂಟೆಗೆ ಹೋದೋ, ಅಂದರೆ 5 ಅವರ್ ಟ್ರೆಕ್ಕಿಂಗ್ ಮಾಡಿದ್ದೀವಿ. ಆದರೆ ಇಳಿಬೇಕಾದ್ರೆ ಸ್ವಲ್ಪ ಬೇಗನೆ ಬಂದಿದ್ದೇವೆ. 5 ಗಂಟೆ ಟೈಮ್ ತಗೊಳ್ಳೋಲ್ಲ, ನಾವು 1.5 ಗಂಟೆ ಟೈಮ್ಗೆಲ್ಲ ಕೆಳಗಡೆ ಇದ್ದು. ಇವಾಗ 1.5 ಗಂಟೆ ಟೈಮ್ಗೆಲ್ಲ ಕೆಳಗಡೆ ಬಂದುಬಿಟ್ಟಿದ್ದೀವಿ. ಇದೇ ಥರ ನೀವು ಟ್ರೆಕ್ಕಿಂಗ್ನ ಮಾಡಿ ಎಂಜಾಯ್ ಮಾಡಿ. ಎಂಜಾಯ್ ಯುವರ್ ಲೈಫ್. ನಮಸ್ಕಾರ, ಸಿಗೋಣ.